ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರಿಗೆ ಗುರುವಾರದ ದಿನ ತುಂಬ ಸರಳವಾಗಿ ಪೂಜೆ ಮಾಡ್ಕೊಳ್ಳೋ ವಿಧಾನನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ರಾಯರಿಗೆ ನಾವು ಯಾವಾಗ ಪೂಜೆ ಮಾಡಿದ್ರು ಅಷ್ಟೇ, ಗುರುವಾರದ ಪೂಜೆ ಅಂತಲ್ಲ, ರಾಯರದ್ದೇನಾದರೂ ಸೇವೆ ಅಥವಾ ನಾವು ರಾಯರಿಗೆ ವಿಶೇಷವಾಗಿ ಪೂಜೆ ಏನಾದರೂ ಮಾಡ್ತಾಯಿದ್ರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡ್ಕೋಬೇಕಾಗತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ರಾಯರಿಗೆ ನಾವು ಮಾಡಿರೋವಂಥ ಪೂಜೆ ಮತ್ತು ಸೇವೆ ಬೇಗ ಸಲ್ಲುತ್ತೆ ಅಂತಲೇ ಹೇಳ್ಬೋದು. ಬ್ರಾಹ್ಮಿ ಮುಹೂರ್ತ ಅಂತಂದರೆ ಸೂರ್ಯ ಉಡೋಕ್ಕಿಂತ ಮುಂಚೆ ಒಂದು 6 ಗಂಟೆ ಒಳಗಡೆ ಪೂಜೆನ ಮಾಡಿ ಮುಗಿಸ್ಕೋಬೇಕು. ಇಲ್ಲ ಅಂತಂದರೆ ಸಂಜೆ ಟೈಮು ಗೋಧೂಳಿ ಸಮಯದಲ್ಲಾದ್ರೂ ಸರಿ ರಾಯರಿಗೆ ಪೂಜೆ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ. ಗುರುವಾರ ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ರಾಯರ ಫೋಟೋನು ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ರಾಯರ ಫೋಟೋನ ಕ್ಲೀನ್ ಮಾಡಬೇಕಾದ್ರೆ ನೀರಿಗೆ ಸ್ವಲ್ಪ ಅರಿಶಿಣ ಹಾಗೆಯೇ ಪಚ್ಚಕರ್ಪೂರನ ಹಾಕಿ ರಾಯರ ಫೋಟೋನ ಕ್ಲೀನ್ ಮಾಡಿಕೊಂಡು ಹೂವಿಂದ ಅಲಂಕಾರ ಮಾಡಿಕೊಂಡು ರಾಯರ ಫೋಟೋಗೆ ಗಂಧನೂ ಸಹ ಇಟ್ಕೋಬೇಕಾಗತ್ತೆ. ಗಂಧ ಎಲ್ಲ ಇಟ್ಕೊಂಡಾದ್ಮೇಲೆ ಇಲ್ಲಿ ನಾನು ರಾಯರಿಗೆ ಬೃಂದಾವನಕ್ಕೆ ಹಾಗೆಯೇ ರಾಯರ ವಿಗ್ರಹಕ್ಕೆ ಅಭಿಷೇಕ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ. ನಾನು ಪಂಚಾಮೃತ ಅಭಿಷೇಕನ ಮಾಡ್ಕೊಂಡಿರೋದು. ಇದ್ರ ಬಗ್ಗೆ ನಿಮ್ಗೇನಾದರೂ ಕಂಪ್ಲೀಟಾಗಿ ವಿಡಿಯೋ ಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಭಿಷೇಕ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಬೇಕಾದರೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಅಭಿಷೇಕ ಎಲ್ಲ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ರಾಯರ ಫೋಟೋ ಮುಂದೆ ಒಂದು ಮಣೆ ಇಟ್ಟು ಮಣೆ ಮೇಲೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಇನ್ನೊಂದು ಮಣೆ ಇಟ್ಟು ನಾನು ಬೃಂದಾವನ ಹಾಗೆಯೇ ವಿಗ್ರಹನ ಇಟ್ಕೊಳ್ತಾ ಇದ್ದೀನಿ. ನಾವು ಡೈರೆಕ್ಟಾಗಿ ನೆಲದ ಮೇಲೆ ರಾಯರ ಬೃಂದಾವನ ಹಾಗೆಯೇ ರಾಯರ ವಿಗ್ರಹನ ಇಡಬಾರ್ದು. ಅದರಿಂದ ಒಂದು ಮಣೆ ಇಟ್ಟು ಮಣೆ ಮೇಲೆ ನಾನು ಇಟ್ಕೊಂಡಾದಮೇಲೆ ಹೂವಿಂದ ಅಲಂಕಾರ ಮಾಡಿಕೊಂಡು ಗಂಧ ಇಟ್ಕೊಂಡು ನಾನು ಬೃಂದಾವನ ಹಾಗೆಯೇ ವಿಗ್ರಹನೂ ಸಹ ರೆಡಿ ಮಾಡಿಕೊಂಡು ದೀಪಗಳನ್ನ ಹಚ್ಚಿಟ್ಟು ನೈವೇದ್ಯನ ಇಟ್ಕೊಳ್ತಾ ಇದ್ದೀನಿ. ನೈವೇದ್ಯಕ್ಕೆ ಏನೇನೆಲ್ಲ ಇಡಬಹುದು ಅಂತಂದರೆ ಮನೆಯಲ್ಲೇ ಮಾಡಿರುವಂಥ ಸಿಹಿ ಪದಾರ್ಥ ಏನಾದರೂ ಇಡ್ಬೋದು. ಪದಾರ್ಥ ಮಾಡೋಕ್ಕಾಗಿಲ್ಲ ಅಂತಂದರೆ ಒಂದು ಲೋಟದಲ್ಲಿ ಹಸಿ ಹಾಲು ಸಹ ಇಡ್ಬೋದು, ಒಂದು ಲೋಟದಲ್ಲಿ ನೀರು ಇಡ್ಬೋದು. ಯಾವಾಗಲೂ ಅಷ್ಟೇ ನೈವೇದ್ಯ ಇಟ್ಟಾಗ ನೈವೇದ್ಯದ ಮೇಲೆ ಸ್ವಲ್ಪ ತುಳಸಿನ ಹಾಕಲೇಬೇಕಾಗುತ್ತೆ. ತುಳಸಿ ಹಾಕಿಲ್ಲ ಅಂತಂದರೆ ನಾವು ಮಾಡಿರೋವಂಥ ನೈವೇದ್ಯ ರಾಯರಿಗೆ ಸಲ್ಲಲ್ಲ. ಅದರಿಂದ ತುಳಸಿನ ಹಾಕಿ ನೈವೇದ್ಯನ ಇಡಬೇಕಾಗುತ್ತೆ. ಇನ್ನೊಂದೇನು ಅಂತಂದರೆ ಯಾವಾಗ ಪೂಜೆ ಮಾಡಿದ್ರು ಅಷ್ಟೇ ರಾಯರಿಗೆ ತುಳಸಿನ ನಾವು ಇಡಲೇಬೇಕಾಗತ್ತೆ. ಜಾಸ್ತಿ ತುಳಸಿ ಇಲ್ಲ ಅಂದರೂ ಪರವಾಗಿಲ್ಲ, 1-2 ದಳನಾದರೂ ತುಳಸಿನ ಇಟ್ಟು ನಾವು ರಾಯರಿಗೆ ಪೂಜೆನ ಮಾಡಬೇಕು. ಇಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಕೊನೆಯದಾಗಿ ರಾಯರಿಗೆ ಕೆಂಪನ ಆರತಿನ ಮಾಡ್ಕೊಳ್ತಾ ಇದ್ದೀನಿ. ನಾನು ಗುರುವಾರದ ದಿನ ರಾಯರಿಗೆ ಕಂಪಲ್ಸರಿ ಕೆಂಪನ ಆರತಿ ಅನ್ನೋದನ್ನ ಮಾಡ್ತೀನಿ. ಕೆಂಪನ ಆರತಿನ ನಾನಿಲ್ಲಿ ಬೆಳಗ್ಗೆನೇ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಸಂಜೆ ಟೈಮು ಸಹ ಮಾಡ್ತಾರೆ. ನಾನು ಬೆಳಿಗ್ಗೆನೇ ಮಾಡಿ ದೇವ್ರ ಮನೆಯಲ್ಲೇ ಇಟ್ಟಿರ್ತೀನಿ. ಸಂಜೆ ಟೈಮು ಅದನ್ನು ಯಾವುದಾದ್ರೂ ಗಿಡದ್ದು ಬುಡಕ್ಕೆ ಹಾಕ್ಬಿಡ್ತೀನಿ. ಈ ರೀತಿ ನಾನು ಕೆಂಪನ ಆರತಿನ ಮಾಡ್ಕೊಳ್ಳೋದು. ಪೂಜೆ ಮಾಡಬೇಕಾದ್ರೆ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಅಂತ ಹೇಳ್ಕೋಬೇಕು. ಇಲ್ಲ ಅಂತಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ 108 ಬಾರಿ ಹೇಳ್ಕೊಂಡು ಪೂಜೆನ ಮಾಡಬೇಕಾಗತ್ತೆ. ಪೂಜೆ ಮಾಡಬೇಕಾದ್ರೆ ನಮ್ಮ ಮನಸ್ಸು ರಾಯರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು. ಹಾಗೆಯೇ ನಮ್ಮ ಧ್ಯಾನ ಎಲ್ಲ ರಾಯರ ಬಗ್ಗೆನೇ ಇರಬೇಕಾಗತ್ತೆ. ಕೆಲವೊಬ್ಬರು ಪೂಜೆ ಮಾಡಬೇಕಾದ್ರೆ ಎದ್ದೋಗೋದು ಹಾಗೆಯೇ ಯಾರೋ ಕರೆದ್ರು ಅಂತ ಹೋಗೋದು ಆ ರೀತಿ ಎಲ್ಲ ಮಾಡ್ತಾರೆ. ಆ ರೀತಿ ಏನು ಮಾಡಬಾರ್ದು. ನಾವು ರಾಯರಿಗೆ ಪೂಜೆ ಮಾಡ್ತಿದ್ದೀವಿ ಅಂತಂದರೆ ನಾವು ಒಂದೇ ಕಡೆ ಇದ್ಕೊಂಡು ನಮ್ಮ ಮನಸ್ಸೆಲ್ಲ ನಾವು ರಾಯರ ಕಡೆನೇ ಇಟ್ಕೊಂಡು ನಾವು ಪೂಜೆನ ಮಾಡಬೇಕಾಗುತ್ತೆ. ಫಸ್ಟು ಸಂಕಲ್ಪ ಅನ್ನೋದನ್ನ ಮಾಡ್ಕೋಬೇಕು. ನಾವು ಯಾವ ಉದ್ದೇಶಕ್ಕೋಸ್ಕರ ರಾಯರಿಗೆ ಪೂಜೆ ಮಾಡ್ತಿದ್ದೀವಿ ಅಥವಾ ನಮ್ಗೆ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಅದನ್ನು ಫಸ್ಟು ರಾಯರ ಹತ್ರ ಹೇಳ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಒಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರು ಸಂಕಲ್ಪ ಮಾಡ್ಕೊಳ್ಳೋದು ಹೇಗೆ ಅಂತ. ನಾನು ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ತೀನಿ ಅಂತಂದರೆ ಫಸ್ಟು ನಾನು ನನ್ನ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಹಾಗೆಯೇ ಸ್ವಲ್ಪ ಹೂವನ್ನ ಇಟ್ಕೊಂಡು ರಾಯರ ಹತ್ರ ನನಗೆ ಯಾವ ಉದ್ದೇಶಕ್ಕೋಸ್ಕರ ಯಾವ ಕೆಲಸಕ್ಕೋಸ್ಕರ ನಾನು ರಾಯರಿಗೆ ಪೂಜೆ ಮಾಡ್ತಿದ್ದೀನಿ ಅದನ್ನು ಫಸ್ಟು ಕೇಳ್ಕೋಬೇಕು. ಕೇಳ್ಕೊಂಡಾದಮೇಲೆ ರಾಯರ ಫೋಟೋಕ್ಕೆ ನಾನು ಕೈಯಲ್ಲಿರುವಂಥ ಅಕ್ಷತೆ ಮತ್ತು ಹೂವನ್ನ ನಾನು ಹಾಕ್ಕೊಳ್ತೀನಿ. ಈ ರೀತಿ ನಾನು ಹಾಕ್ಕೊಂಡು ಸಂಕಲ್ಪನ ಮಾಡಿಕೊಂಡು ಆಮೇಲೆ ನಾನು ಪೂಜೆ ಅನ್ನೋದನ್ನ ಶುರು ಮಾಡ್ಕೊಳ್ತೀನಿ. ಪೂಜೆ ಎಲ್ಲ ಮಾಡೋ ಆದಮೇಲೆ ರಾಯರಿಗೆ ಕೊನೆಯದಾಗಿ ನಾವು ಅಕ್ಷತೆನ ಫೋಟೋಗೆ ಹಾಗೆಯೇ ಬೃಂದಾವನ ವಿಗ್ರಹಕ್ಕೆ ಕೊನೆಯದಾಗಿ ಅಕ್ಷತೆನ ಹಾಕೋಬೇಕು. ಇದಿಷ್ಟು ಹಾಕ್ಕೊಂಡ್ರೆ ಸಿಂಪಲ್ಲಾಗಿ ನಾವು ರಾಯರಿಗೆ ಗುರುವಾರ ಪೂಜೆನ ಮಾಡ್ಕೋಬೋದು. ಕೆಲವೊಬ್ಬರು ತುಂಬ ಆಡಂಬರವಾಗಿಯೂ ಸಹ ಪೂಜೆನ ಮಾಡ್ತಾರೆ. ಕೆಲವೊಬ್ಬರಿಗೆ ಆ ಶಕ್ತಿ ಇರಲ್ಲ, ಅಂಥವ್ರು ಈ ಥರ ಸರಳವಾಗಿಯೂ ರಾಯರಿಗೆ ಪೂಜೆನ ಮಾಡ್ಕೋಬೋದು. ನಾನು ಗುರುವಾರ ದಿನ ಇದೇ ರೀತಿ ನಾನು ರಾಯರಿಗೆ ಪೂಜೆ ಅನ್ನೋದನ್ನ ಮಾಡ್ಕೊಳ್ಳೋದು. ತುಂಬ ಆಡಂಬರದಿಂದ ಜಾಸ್ತಿ ಹೂಗಳನ್ನ ಇಟ್ಟು ಜಾಸ್ತಿ ನೈವೇದ್ಯಗಳನ್ನ ಇಟ್ಟು ರಾಯರಿಗೆ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಶುದ್ಧ ಮನಸ್ಸಿಂದ ರಾಯರಿಗೆ ತುಳಸಿ ದಳ ಇಟ್ಟು
ನಮಗೆ ನೈವೇದ್ಯ ಮಾಡೋಕ್ಕಾಗಿಲ್ಲ ಅಂತಂದರೂ ಪರವಾಗಿಲ್ಲ, ಹಣ್ಣು ಹಾಗೆಯೇ ನೀರನ್ನ ಇಟ್ಟು ನಾವು ರಾಯರಿಗೆ ಪೂಜೆ ಮಾಡೋದ್ರಿಂದ ರಾಯರ ಅನುಗ್ರಹ ಅನ್ನೋದು ನಮಗೆ ಬೇಗ ಸಿಕ್ಕೇ ಸಿಗುತ್ತೆ. ರಾಯರ ಅನುಗ್ರಹ ನಮಗೆ ಬೇಗ ಆಗಬೇಕು ಅಂತಂದರೆ ನಾವು ರಾಯರಿಗೆ ಸೇವೆನ ಮಾಡಬೇಕು. ಸೇವೆ ಪೂಜೆ ಮಾಡೋದ್ರಿಂದ ರಾಯರ ಅನುಗ್ರಹ ನಮಗೆ ಬೇಗ ಸಿಕ್ಕೇ ಸಿಗುತ್ತೆ. ಗುರುವಾರದ ದಿನ ನಾವು ಮನೆಯಲ್ಲಿ ರಾಯರಿಗೆ ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಗುರುವಾರದ ದಿನ ನಾನ್ ವೆಜ್ನ ತಿನ್ನಬಾರ್ದು. ಹಾಗೆಯೇ ಗುರುವಾರ ಮನೇಲಿ ನಾನ್ ವೆಜ್ನೂ ಸಹ ಮಾಡಬಾರ್ದು. ಈ ರೀತಿ ಗುರುವಾರದ ದಿನ ಸಿಂಪಲ್ಲಾಗಿ ರಾಯರಿಗೆ ಪೂಜೆನ ಮಾಡಿಕೊಂಡು ರಾಯರ ಅನುಗ್ರಹ ಅನ್ನೋದನ್ನ ಪಡ್ಕೋಬೋದು. ನಾನು ಈ ವಿಧಾನದಲ್ಲಿ ರಾಯರಿಗೆ ಪೂಜೆನ ಮಾಡ್ಕೊಳ್ಳೋದು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.